ಲೇ ಲದಾಖ್ ಟ್ರಿಪ್ನ ಮುಗಿಸ್ಕೊಂಡು 2 ದಿನ ರೆಸ್ಟ್ ತೊಗೊಂಡು ಮತ್ತೆ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ನಾವು ಹೊರಡ್ತಿರೋದು ಊರಿಗೆ. ಈ ಥರ ಮತ್ತೆ ಲಾಂಗ್ ವೆಕೇಷನ್ ಸಿಗೋದು ನೆಕ್ಸ್ಟ್ ಅಕ್ಟೋಬರಲ್ಲೇ. ಅಷ್ಟರಲ್ಲಿ ಒಂದು ವಿಸಿಟ್ ಕೊಟ್ಟು ಬರೋಣ ಅಂತ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಹೊರಡೋ ಮುಂಚೆ ಆ್ಯಸ್ ಯೂಶ್ವಲ್ ಕೆಳಗಳಿಗೆಲ್ಲ ನೀರು ಹಾಕಿಟ್ಟು ಮನೆ ಸೆಟ್ ಮಾಡಿಟ್ಟು ಹೊರಟ್ವಿ. ಆ್ಯಂಡ್ ಈ ಸರಿ ನಮ್ಮ ಜೊತೆ ಅಜ್ಜಿ, ಮಧು ಅಕ್ಕ, ಯಶಸ್ ಎಲ್ಲರೂ ಬಂದಿದ್ರು. ಆ್ಯಂಡ್ ಸಿಟಿ ದಾಟ್ತಿದ್ದಂಗೆ ಆ ಕಂಟ್ರಿ ವೈಬ್ಸ್ ಇರುತ್ತಲ್ಲ, ಸುತ್ತಮುತ್ತ ಎನ್ವೈರ್ಮೆಂಟೇ ಚೇಂಜ್ ಆಗಿಬಿಡುತ್ತೆ. ಬಿಲ್ಡಿಂಗ್ಸ್ ಎಲ್ಲ ಮಾಯ ಆಗಿ ಬೆಟ್ಟಗಳು, ಗುಡ್ಡಗಳು, ಗಿಡಗಳು, ಆ ಫಾರ್ಮಿಂಗ್ ಲ್ಯಾಂಡ್ಸ್ ಎಲ್ಲನೂ ಕಾಣಿಸ್ತಾ ಇರುತ್ತೆ. ಆ ವೈಬ್ಸೇ ಬೇರೆ ಅಂತ ಹೇಳ್ಬೋದು. ಫೈನಲ್ ಆಗಿ ಊರಿಗೆ ರೀಚ್ ಆಗಿ ಮಕ್ಕಳೆಲ್ಲ ಸೇರಿಕೊಂಡು ಅವ್ರದ್ದೇ ಆಟನ ಶುರು ಮಾಡ್ಕೊಂಡ್ಬಿಟ್ರು. ಅವತ್ತು ಜಾಸ್ತಿ ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಲ್ಲಿದ್ದಾಗ ಫೇವ್ರೆಟ್ ಪಾರ್ಟ್ ಅಂತಂದರೆ ನನಗೆ ಈ ಮಾರ್ನಿಂಗ್ಸ್, ಬೆಳಗ್ಗೆ ಎತ್ತಾಗಲೇ ಪಕ್ಕದಲ್ಲಿ ದೇವರ ಹಾಡುಗಳು ಕೇಳಿಸ್ತಾ ಇರುತ್ತೆ, ಪಕ್ಷಿಗಳ ಶಬ್ದ ಕೇಳಿಸ್ತಾ ಇರುತ್ತೆ, ಗಾಳಿಯಲ್ಲಿ ರಿಚ್ ಆಕ್ಸಿಜನ್ ಇರುತ್ತೆ, ಆ್ಯಂಡ್ ಹೈ ಸೋರ್ಸ್ ಆಫ್ ವಿಟಮಿನ್ ಡಿ, ಬಿಸಿ ಬಿಸಿ ಕಾಫಿ. ಈ ಥರ ಮಾರ್ನಿಂಗ್ ಶುರು ಆಗುತ್ತೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ. ರಿಲ್ಯಾಕ್ಸ್ ಆಗಿ ಮಾರ್ನಿಂಗ್ ಶುರುವಾಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಸೀದಾ ಹೊಟ್ಟಿದ್ದು ನಾವು ನರ್ಸರಿ ಕಡೆಗೆ. ನೇಚರ್ ಅಥವಾ ಪ್ರಕೃತಿ ಅನ್ನೋದು ಒಂದು ಥೆರಪಿ. ಅದು ನಮಗೆ ಸಾಕಷ್ಟು ರೀತಿಯಲ್ಲಿ ಸಹಾಯ ಮಾಡುತ್ತೆ. ಆ್ಯಂಡ್ ವಾಪಸ್ ನಾವು ಅದಕ್ಕೇನಾದರೂ ಕೊಡಬೇಕು ಅಂತಂದರೆ ವಿ ಕ್ಯಾನ್ ಜಸ್ಟ್ ಪ್ಲಾಂಟ್ ಟ್ರೀಸ್. ನಾಟ್ ಓನ್ಲಿ ದ್ಯಾಟ್, ಫ್ಯೂಚರ್ ಜನ್ರೇಷನ್ಗೆ ನಾವೇನಾದರೂ ಕೊಡಬೇಕು ಅಂತಂದರೆ ಆದಷ್ಟು ಪ್ಲಾಂಟಿಂಗ್ ಮಾಡ್ತಾ ಇರಬೇಕು. ಪುಟ್ಟನಿಗೂ ನನಗೂ ಒಂದೇ ಆಸೆ ಇದ್ದಿದ್ದು, ಈ ಥರ ಬೇರೆ ಬೇರೆ ಸ್ಯಾಂಪ್ಲಿಂಗ್ಸ್ನ ತೊಗೊಬಂದು ಎಲ್ಲದನ್ನು ಪ್ಲಾಂಟ್ ಮಾಡಿ ಮುಂದೆ ಒಂದಿನ ಅದು ದೊಡ್ಡ ಮರ ಆದಾಗ ಅದ್ರ ನೆರಳಲ್ಲಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಅದರದ್ದೇ ಆದಂಥ ಫ್ರೂಟ್ನ ತಿನ್ಕೊಂಡು ನೇಚರ್ ಮಧ್ಯದಲ್ಲೇ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ. ದಿಸ್ ಈಸ್ ದ ರಿಯಲ್ ಹ್ಯಾಪಿನೆಸ್. ನೇಚರ್ ಅನ್ನೋದು ವೆರಿ ಪವರ್ಫುಲ್ ಆ್ಯಂಡ್ ಹೀಲಿಂಗ್. ವಿತ್ ದ್ಯಾಟ್ ಕಾಂಟೆಕ್ಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಯಾಪ್ಲಿಂಗ್ಸ್ನ ತೊಗೊಬಂದಿದ್ವಿ. ಎಲ್ಲದನ್ನು ಒಂದೊಂದಾಗೆ ಪ್ಲಾಂಟ್ ಮಾಡಿ ಮಕ್ಕಳಿಗೂ ಕೂಡ ಅದರ ಇಂಪಾರ್ಟೆನ್ಸ್ ಎಲ್ಲ ಹೇಳಿ ಅವ್ರ ಕೈಯಲ್ಲೇ ಎಲ್ಲನೂ ಮಾಡಿಸಿದ್ವಿ. ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ಡಿನ್ನರ್ ಕೂಡ ರೆಡಿ ಆಗಿತ್ತು. ಆ್ಯಂಡ್ ಡಿನ್ನರ್ಗೆ ಏನು ಗೊತ್ತಾ, ಬಿಸಿ ಬಿಸಿ ಮುದ್ದೆ, ಬದನೆಕಾಯಿ ಬಜ್ಜಿ ಅಂತ ಮಾಡ್ತಾರೆ, ಅದ್ರ ಜೊತೆಗೆ ಆಲೂ ಆ್ಯಂಡ್ ಮೆಣಸಿನ್ಕಾಯಿ ಬಜ್ಜಿನ ಹಾಕಿದ್ರು. ಎಲ್ಲ ಬಿಸಿ ಬಿಸಿ ಊಟನ ಮುಗಿಸ್ಕೊಂಡು ಸೀದಾ ಹೊಟ್ಟಿದ್ದು ನಾವು ಮಾಡಿ ಮೇಲೆ ಅಲ್ಲೊಂದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಮಾತಾಡಿಕೊಂಡು ಹರಟೆ ಹೊಡೆದು ನೆಕ್ಸ್ಟ್ ಡೇ ಬ್ಯಾಂಗ್ಳೂರ್ ಕಡೆಗೆ ಶುರು ಮಾಡ್ಕೊಂಡ್ವಿ. ನನ್ನ ವಾಯ್ಸ್ ಈ ಥರ ಆಗೋದಕ್ಕೆ ಕಾರಣ ಈ ಚೇಪೆಕಾಯಿನೇ. ದ್ಯಾಟ್ಸ್ ಇಟ್ ಫಾರ್ ದಿಸ್ ಮಿನಿ ವ್ಲಾಗ್. ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಬಾಯ್.